ರಾಜ್ಯದಲ್ಲಿ ವಿಶೇಷ ಅಧಿವೇಶನ ನಡೀತಾ ಇದೆ. ಈ ವಿಶೇಷ ಅಧಿವೇಶನ ಕರೆಯಲಿಕ್ಕೆ ಅನೇಕ ಕಾರಣಗಳ ಪೈಕಿ ಅತ್ಯಂತ ಪ್ರಮುಖವಾದದ್ದು ಮನ್ರೇಗಾ ಯೋಜನೆಯನ್ನ ಬದಲಾಯಿಸಿ ಕೇಂದ್ರ ಸರ್ಕಾರ ತಂದಿರುವ ಈ ಬಿಬಿಜಿ ರಾಮ್ಜಿ ಅನ್ನೋ ಕಾಯ್ದೆಯ ಸಾಧಕ ಬಾಧಕಗಳ ಬಗ್ಗೆ ಒಂದು ಕೂಲಂಕುಷವಾದ ಚರ್ಚೆಯಾಗಿ ರಾಜ್ಯ ಸರ್ಕಾರ ಇದನ್ನ ಒಪ್ಪಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ವಿಸ್ತೃತವಾದ ಚರ್ಚೆ ಆಗಬೇಕು ಅನ್ನೋದು ಚರ್ಚೆ ಏನೋ ಆಗ್ತಾ ಇದೆ. ಆದ್ರೆ ಈ ಯೋಜನೆಯ ಸಾಧಕ ಬಾಧಕಗಳ ಚರ್ಚೆಗಿಂತ ಹೆಚ್ಚಾಗಿ ಇಲ್ಲಿ ಗಾಂಧಿ ವಿರೋಧಿ ಯಾರು, ಗಾಂಧಿ ಪರ ಯಾರು, ಗಾಂಧಿ ಹೆಸರು ಉಳಿಸ್ತವ್ರು ಯಾರು, ಗಾಂಧಿ ಹೆಸರಿಗೆ ಅಪಮಾನ ಮಾಡ್ತಿರೋರು ಯಾರು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಹೆಚ್ಚು ಗಮನ ಸೆಳೀತಾ ಇದೆ. ಕೇವಲ ಸೆಷನ್ನಲ್ಲಿ ಮಾತ್ರವಲ್ಲ, ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಸೆಷನ್ನ ಹೊರಗೆ ಅಂದ್ರೆ ಪ್ರತಿಭಟನೆ ಫ್ರೀಡಂ ಪಾರ್ಕ್ನಲ್ಲೂ ಮಾಡ್ತು, ಜೊತೆಗೆ ದಿನಪತ್ರಿಕೆಗಳಲ್ಲಿ ಜಾಹೀರಾತನ್ನ ಕೊಡುವ ಮೂಲಕ ಪಕ್ಷದ ಅಜೆಂಡಾ ಅನ್ನೋ ರೀತಿಯಲ್ಲಿರ್ತಕ್ಕಂಥ ಈ ವಿಬಿಜಿ ರಾಮ್ಜಿ ಹೆಸರಿಗೆ ವಿರೋಧ, ಗಾಂಧಿ ಹೆಸರು ತೆಗೆದದ್ದಕ್ಕೆ ವಿರೋಧವನ್ನ ಸೂಚಿಸುವ ಪ್ರಯತ್ನ ಮಾಡ್ತಾ ಇದೆ. ಹೀಗಾಗಿ ಕೇವಲ ಈ ಚರ್ಚೆ ಅನ್ನೋದು ಅಥವಾ ಈ ಸೆಷನ್ನ ಉದ್ದೇಶ ಅನ್ನೋದು ಗಾಂಧಿ ಪರ ಯಾರು, ಗಾಂಧಿ ವಿರುದ್ಧ ಯಾರು ಅನ್ನೋದನ್ನ ಚರ್ಚೆ ಮಾಡಲಿಕ್ಕೆ, ಅದನ್ನ ಪ್ರಮೋಟ್ ಮಾಡಲಿಕ್ಕೆ ಮಾತ್ರ ಸೀಮಿತಾನಾ? ಅಸಲಿಗೆ ಈ ಕಾಯ್ದೆಯ ಸಾಧಕ ಬಾಧಕ ಚರ್ಚೆ ಆಗ್ತಿಲ್ಲ ಯಾಕೆ ಅಂದುಕೊಂಡ ಪ್ರಮಾಣದಲ್ಲಿ ಎಲ್ಲಾ ವಿಚಾರವನ್ನ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಚಿಂತನ ಮಂಥನಕ್ಕೆ ಒಳಪಡಿಸುವ ಪ್ರಯತ್ನವನ್ನ ಮಾಡ್ತಾ ಹೋಗೋಣ. ಚರ್ಚೆಯಲ್ಲಿ ನಮ್ಮ ಜೊತೆಯಲ್ಲಿ ಬಿಜೆಪಿ ವಕ್ತಾರರಾದ ರತನ್ ಅವರಿದ್ದಾರೆ, ಜೆಡಿಎಸ್ನ ವಕ್ತಾರರು ರಾಜು ಗೌಡ್ರು, ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರಾದ ಶಿವಶಂಕರ್ ಅವರಿದ್ದಾರೆ, ಚಿಂತಕರಾದ ಹರಿರಾಮ್ ಅವರಿದ್ದಾರೆ, ಸಾಮಾಜಿಕ ಹೋರಾಟಗಾರರಾದ ಅನಂತ್ ನಾಯಕ್ ಅವರಿದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ರತನ್ ಅವರ ತಮ್ಮಿಂದಲೇ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೀನಿ. ನಾವು ವೀಕ್ಷಕರಿಗೆ ಡಿಸ್ಪ್ಲೇ ಕೂಡ ಮಾಡ್ತಾ ಇದ್ದೀವಿ. ಇವತ್ತು ಬಹುತೇಕ ದಿನಪತ್ರಿಕೆಗಳಲ್ಲಿ ಪ್ರಕಟವಾದಂತಹ ಆಡ್, ಇದರಲ್ಲಿ ಸಂಗಪ್ಪ ಅನ್ನೋ ಒಂದು ಕ್ಯಾರೆಕ್ಟರು, ಆತ ಧರಿಸಿರುವಂತಹ ಬಿಳಿ ಶರ್ಟು, ಹಾಗೆ ಖಾಕಿ ಬಣ್ಣದ ಚಡ್ಡಿನೋ ಪ್ಯಾಂಟೋ ಗೊತ್ತಾಗ್ತಾ ಇಲ್ಲ, ಹಾಫ್ ಕಟ್ಟಿದೆ. ಇದು ಸಂಗಪ್ಪ ಅನ್ನೋ ವಿಚಾರಕ್ಕೇನೆ ಇವತ್ತು ಚರ್ಚೆ ತಾರಕಕ್ಕೆ ಹೋಯಿತು. ಯತ್ನಾಳ್ ಅವರು ಪ್ರಾರಂಭ ಮಾಡಿ ಪ್ರಿಯಾಂಕ್ ಖರ್ಗೆ ಅವರು ಹಾಗೆ ದಿನೇಶ್ ಗುಂಡೂರಾವ್ ಅವರು ಉತ್ತರ ಕೊಡೋವರು. ನನ್ನ ಪ್ರಶ್ನೆ, ಸಂಗಪ್ಪ ಅನ್ನೋ ಈ ಕ್ಯಾರೆಕ್ಟರ್ನ ಬಿಜೆಪಿ ಯಾರು ಅಂತ ಹೇಳಿ ಪರಿಗಣಿಸಿದೆ, ಯಾರು ಅಂತ ಹೇಳಿ ಪರಿಗಣಿಸಿ ಈ ಆಡ್ಗೆ ಜೊತೆಗೆ ಈ ಸಂಗಪ್ಪ ಅನ್ನೋ ಕ್ಯಾರೆಕ್ಟರ್ಗೆ ವಿರೋಧ ವ್ಯಕ್ತಪಡಿಸಿತು ಸೆಷನ್ನಲ್ಲಿ? ಮೊದಲನೇದಾಗಿ ಈ ಕಾಂಗಪ್ಪ ಪಕ್ಷದ ಸರ್ಕಾರ, ಈ ಕಾಂಗಪ್ಪ ಪಕ್ಷದ ಸರ್ಕಾರ ಪಾಯಿಂಟ್ ಮಾಡ್ತಾ ಇರೋದು ರಿಪಬ್ಲಿಕ್ ಕನ್ನಡದಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ಮುಂದುವರಿಸಿ. ಎಸ್, ನಾನು ಹೇಳ್ತಾ ಇರುವಂತದ್ದು ಈ ಕಾಂಗಪ್ಪ ಪಕ್ಷದ ಸರ್ಕಾರ ಏನಿದೆ ಇವತ್ತು ಟ್ರೋಲ್ ಪೇಜ್ಗಳಿಗಿಂತನೂ ಕೀಳಾಗಿ ಇಷ್ಟೊಂದು ಆಡ್ಗಳನ್ನ ಕೊಡುವ ಮೂಲಕ ಒಂದು ಸರ್ಕಾರದ ಶಿಷ್ಟಾಚಾರ ಹಾಗೂ ಇಲಾಖೆಯ ಒಂದು ಮಾನ ಮರ್ಯಾದೆಯನ್ನ ಗಾಳಿಗೆ ತೂರಿದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ನಂಬರ್ 1. ನಂಬರ್ 2, ಗಾಂಧೀಜಿಯವರನ್ನ ಡಿಪಿಕ್ಷನ್ ಮಾಡಿ ಗಾಂಧೀಜಿಯವರು ಹೇಳದೇ ಇರುವಂತಹ ಶಬ್ದಗಳನ್ನ ಅಲ್ಲಿ ತುರುಕುವ ಮೂಲಕ ಗಾಂಧೀಜಿಯವರ ಚಿಂತನೆಗಳಿಗೂ ಕೂಡ ಇವರು ಅಪಮಾನ ಮಾಡಿದ್ದಾರೆ. ಇನ್ನೊಂದು, ಇದು RDPR ಇಲಾಖೆಯ ಕೆಳಗಡೆ ಅವರು ಇದನ್ನು ಕೊಟ್ಟಿದ್ದಾರೆ, ಏನು ಆಡ್ ಅನ್ನ ಕೊಟ್ಟಿದ್ದಾರೆ. ಇವರು RDPR ಇಲಾಖೆಯಲ್ಲಿ ಏನೇನು ಅಭಿವೃದ್ಧಿ ಮಾಡಿದ್ದಾರೆ, ಏನೇನು ಪ್ರಗತಿಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ, ಏನೇನು ಇಲಾಖೆಯ ಸಾಧನೆಗಳು ಅನ್ನುವಂಥದ್ದನ್ನು ಕೊಟ್ಟಿದ್ರೆ ಇಡೀ ರಾಜ್ಯದ ಜನರು ಖುಷಿ ಆಗ್ತಿದ್ರೇನೋ. ಆದರೆ ಎಲ್ಲೋ ಒಂದ್ ಕಡೆ ಈ ರಾಜ್ಯದ ಜನರ ಬೆವರಿನ ಟ್ಯಾಕ್ಸ್ ನ ಹಣವನ್ನ ಈ ರೀತಿ ಆಡ್ಗಳನ್ನು ಕೊಡುವ ಮೂಲಕ ಪೋಲ್ ಮಾಡಿ ಈ ಒಂದು ಸರ್ಕಾರ ರಾಜ್ಯದ ಜನತೆಯ ಒಂದು ನಂಬಿಕೆಗೂ ಕೂಡ ದೊಡ್ಡ ದ್ರೋಹವನ್ನ ಮಾಡಿದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಆದ್ರಿಂದಾಗಿ ಈ ಸರ್ಕಾರ ಹಾಗೂ RDPR ಇಲಾಖೆ, RDPR ಮಿನಿಸ್ಟರ್ ಕೂಡ ಅವರು ಕ್ಷಮೆ ಕೇಳಬೇಕು ಅಂತ ಹೇಳ್ಕೊಂಡು ನಾನು ಈ ಮೂಲಕ ಗಾಂಧೀಜಿ ಅವರ ಬಾಯಲ್ಲಿ ಬರದ ಮಾತುಗಳನ್ನ ಬಳಸಿದ್ದಾರೆ, ಗಾಂಧೀಜಿ ಅವರ ಒಂದು ಪಿಕ್ಚರ್ ಅನ್ನ ಕೂಡ ಬಳಸಿದ್ದಾರೆ ಅನ್ನೋದು ಅಷ್ಟೇ ಕೋಪಕ್ಕೆ ಕಾರಣ ಸರ್. ನಾನು ನೇರವಾಗಿ ಕೇಳ್ಬಿಡ್ತೀನಿ, ಸಂಗಪ್ಪ ಅಂತ ಬಳಸಿರೋದು ಸಂಘ ಪರಿವಾರಕ್ಕೆ ಕನೆಕ್ಟೆಡ್, ಆ ವೇಷಭೂಷಣ ಕೂಡ ಸಂಘ ಪರಿವಾರಕ್ಕೆ ಕನೆಕ್ಟೆಡ್, ಪರೋಕ್ಷವಾಗಿ ಕಾಂಗ್ರೆಸ್ ಸರ್ಕಾರ ಸಂಘ ಪರಿವಾರದ ಚಿಂತನೆಯಿಂದ ಪ್ರೇರಿತವಾಗಿ ವಿಬಿಜಿ ರಾಮ್ಜಿ ಅನ್ನೋ ಹೆಸರನ್ನು ತಂದಿದ್ದಾರೆ, ಗಾಂಧೀಜಿ ಕಿತ್ತಾಕಿದ್ದಾರೆ ಅನ್ನೋದನ್ನ ಜನರಿಗೆ ತಿಳಿಸೋ ಪ್ರಯತ್ನ ಮಾಡ್ತಿರೋದು ಬಿಜೆಪಿ ಪಕ್ಷಕ್ಕೆ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ವಿರೋಧ, ಗಾಂಧಿಗಿಂತ ಹೆಚ್ಚಾಗಿ ಸಂಘ ಪರಿವಾರದ ಪ್ರಸ್ತಾಪ ಆಗಿರೋದು ಬಿಜೆಪಿ ಆಕ್ಷೇಪ ಕಾರಣವಾಗ್ತಿದೆ. ನೋಡಿ, ಎಲ್ಲೋ ಒಂದ್ ಕಡೆ ಇವರು ಸಂಗಪ್ಪ ಅಂತ ಹೇಳುವ ಮೂಲಕ ಈ ದೇಶದಲ್ಲಿ ದೇಶಕ್ಕೋಸ್ಕರ ಹೋರಾಡ್ತಾ ಇರುವಂತಹ, ದೇಶಕ್ಕೋಸ್ಕರ ಕೆಲಸ ಮಾಡ್ತಿರುವಂತಹ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅವರ ಕೋಟಿ ಸ್ವಯಂ ಸೇವಕರಿಗೂ ಕೂಡ ಎಲ್ಲೋ ಒಂದ್ ಕಡೆ ಅಪಮಾನ ಮಾಡಿದ್ದಾರೆ, ಅವರಿಗೂ ಕೂಡ ಹರ್ಟ್ ಮಾಡಿದ್ದಾರೆ ಅನ್ಸುತ್ತೆ. ಆದ್ರೆ ಆಗ್ತಿರೋದು ಗಾಂಧಿ ಅವ್ರ ಜೊತೆ ಅಲ್ವಾ? ನೋಡಿ, ನಿಮಗೆ ಇವಾಗ ನಾನು ನೋಡ್ಕೊಂಡು ಬಂದ ಪ್ರಕಾರ ಸರ್ಕಾರಗಳು ಆಡ್ ಕೊಡೋದಕ್ಕೆ ಒಂದು ಶಿಷ್ಟಾಚಾರ ಅಂತ ಇರುತ್ತೆ. ನೋಡಿ, ನಾವೇನು ಯೋಜನೆ ತರ್ತಿರ್ತೀವಿ ಅದರ ಒಂದು ಸೇಲೆಂಟ್ ಪಾಯಿಂಟ್ಸ್ ಏನು, ಅದರ ಜನರಿಗೆ ಅದರಿಂದ ಲಾಭ ಏನಾಗುತ್ತೆ ಅನ್ನುವಂಥದ್ದು ಕೊಡ್ತಾರೆ. ಆದ್ರೆ ಈ ತರ ಕೊಡುವಂಥದ್ದು ಎಲ್ಲಾದ್ರೂ ಇದೆಯಾ? ಇದೆಲ್ಲ ಒಂಥರ ಟ್ರೋಲ್ ಮಾಡುವಂತ ತರದಲ್ಲಿ ಕೊಟ್ಟಿದ್ದಾರೆ. ಆದ್ರಿಂದಾಗಿ ಎಲ್ಲೋ ಒಂದ್ ಕಡೆ ಇವರ ಒಂದು
ನೆಗೆಟಿವ್ ಪ್ರೊಪಗಂಡ ಹಾಗೂ ಇವರ ದ್ವೇಷ, ಒಳಗಡೆ ಇರುವಂತ ದ್ವೇಷ, ಸರಿ. ಸಂಘ ಪರಿವಾರ RSS ಬಗ್ಗೆ ಇರುವಂತ ದ್ವೇಷ, ವಿಬಿಜಿ ರಾಮ್ಜಿ ಅಂತ ಬಂತಲ್ಲ, ರಾಮನ ವಿರುದ್ಧ ಇರುವಂತ ದ್ವೇಷ, ಹಾಗೂ ಇವರಿಗೆ 2 ವರ್ಷದಲ್ಲಿ ಇವ್ರು ಏನ್ ಕೆಲಸ ಮಾಡಿದಿರಿ ಅಂತ ನೀವು ಕೇಳಿದ್ರೆ ಅವ್ರಿಗೆ ಕೊಡೋಕೆ ಏನೂ ಇಲ್ಲ. ಒಂದು ಸರ್ಕಾರ ಏನ್ ಮಾಡ್ಬೇಕಂತ ಹೇಳಿದ್ರೆ ಏನ್ ಕೆಲಸ ಮಾಡಿದ್ರಿ ಅಂತ ಹೇಳಿದ್ರೆ 1, 2, 3, 4 ಅಂತ ತೆಗೆದು ಹಿಂಗ್ ಬಿಡ್ಬೇಕು. ಆದ್ರೆ ಅವ್ರಿಗೆ ಯಾವುದೇ ಒಂದು ಅಭಿವೃದ್ಧಿ ಒಂದು ಕೆಲಸವನ್ನ ಮಾಡಿದೀನಿ ಅಂತ ಹೇಳಿ ಎದೆ ತಟ್ಟಿ ಹೇಳುವಂತ ಧೈರ್ಯ ಇಲ್ಲ. ಆದ್ರಿಂದಾಗಿ ಈ ತರ ಒಂದು ಏನೋ ಡೈವರ್ಷನ್ ಪಾಲಿಟಿಕ್ಸ್ ಮಾಡುವಂತ ಕೆಲಸವನ್ನ ಈ ಸರ್ಕಾರ ಮಾಡ್ತಿದೆ. ಇದು ಡೇ 1 ನಿಂದ ಮಾಡ್ತಿದೆ, ಹಾಗೂ 3 ವರ್ಷ ಕೂಡ ಏನು ಕೆಲಸ ಮಾಡದೇ ಇರೋದ್ರಿಂದ ಇಂಥ ಒಂದು ಕೆಲಸಗಳಿಗೆ ಅವರು ಕೈ ಹಾಕ್ತಿದ್ದಾರೆ ಅಂತ ಹೇಳಿ. ಇದು ಬಿಜೆಪಿಯ ವಾದ. ರಾಜುಗೌಡ್ರೆ, ನಿಮ್ಮ ಪಕ್ಷ ಕೂಡ ಇದನ್ನು ಒಪ್ಪುತ್ತಾ? ಅಂದ್ರೆ ಗಾಂಧೀಜಿ ಅವರನ್ನ ಬಳಸಿಕೊಂಡು ಗಾಂಧೀಜಿ ಅವರು ಆಡದ ಮಾತುಗಳನ್ನ ಅವ್ರ ಬಾಯಲ್ಲಿ ತುರ್ಕೋ ಪ್ರಯತ್ನ ಮಾಡಿ ಗಾಂಧೀಜಿ ಅವರಿಗೆ ಕಾಂಗ್ರೆಸ್ ಪಕ್ಷ ಅವಮಾನ ಮಾಡಿದೆ ಅನ್ನೋ ನಿಮ್ಮ ಮೈತ್ರಿ ಪಕ್ಷದ ವಾದ ನಿಮಗೆ ಸರಿ ಅನ್ಸುತ್ತಾ? ಈಗ ಸಾಮಾಜಿಕ ಬದ್ಧತೆ ಇರೋ ಚಿಂತನೆ ವಿಚಾರಗಳನ್ನ ನೀವೇ ವ್ಯಕ್ತಪಡಿಸ್ತಾ ಇದ್ದೀರಿ. ಸೊ ಗಾಂಧೀಜಿ ಅಂದ್ರೆ ಈ ದೇಶಕ್ಕೆ ಮಹಾತ್ಮ ಗಾಂಧಿ ಅನ್ನೋ ಒಂದು ಭಾವನೆ ನಾವಲ್ಲಿ ಇಟ್ಕೊಂಡಿದೀವಿ. ಆಮೇಲೆ ನೀವು ಯಾವುದೇ ಒಂದು ಸರ್ಕಾರ, ರಾಜ್ಯ ಸರ್ಕಾರ ಆಗ್ಲಿ ಕೇಂದ್ರ ಸರ್ಕಾರ ಆಗ್ಲಿ, ನೀವು ಕೊಡುವಂತ ಅಡ್ವರ್ಟೈಸ್ಮೆಂಟ್ಗಳು ಸಾಮಾಜಿಕ ಬದ್ಧತೆಯನ್ನ ಪ್ರದರ್ಶಿಸಬೇಕೇ ವಿನಃ ದ್ವೇಷ ಮತ್ತು ಇನ್ನೊಂದು ಅಸೂಯೆಗಳನ್ನ ಪ್ರದರ್ಶಿಸಬಾರ್ದು. ನೀವು ಕೊಟ್ಟಿರುವಂತ ಅಡ್ವರ್ಟೈಸ್ಮೆಂಟ್ ಈಗ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇದೆ ಅಂದ್ರೆ ಯಾವ ವಿಚಾರಕ್ಕೆ ಚರ್ಚೆ ಆಗ್ತಾ ಇದೆ ನೋಡಿ. ಇವತ್ತು ಒಂದು ಸಬ್ಜೆಕ್ಟ್ ಆಗಿದೆ ಅಂದ್ರೆ ನಿಮ್ಮ ಮನಸ್ಥಿತಿನ ಎಲ್ಲಿಗೆ ತಂದು ಇಟ್ಕೊಂಡಿದ್ದೀರಿ ನೋಡಿ. RDPR ಡಿಪಾರ್ಟ್ಮೆಂಟ್ ನಲ್ಲಿ ಬಹುಶಃ ನಿಮ್ಗೆ ಗೊತ್ತೋ ಗೊತ್ತಿಲ್ವೋ, ಕಳೆದ ಒಂದು 15 ದಿನದಲ್ಲಿ ಒಂದು ಹುಡುಗ ಫೋನ್ ಮಾಡ್ತಾನೆ, ಯಾವ್ದೋ ಅಲ್ಲಿ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗೆ, ನನ್ನ ಹೆಂಡತಿ RDPR ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದಾರೆ, 10 ಕಾಲಾಗಿದೆ, ನನ್ನ ಹೆಂಡತಿ ಇನ್ನು ಮನೆಗೆ ಬಂದಿಲ್ಲ ಅಂತೇಳಿ. ಈ ವಿಚಾರದ ಬಗ್ಗೆ ಮಹಿಳಾ ಆಯೋಗನೂ ಚರ್ಚೆ ಮಾಡ್ತಾ ಇಲ್ಲ. ಅಲ್ಲಿ ಹೆಣ್ಮಕ್ಳನ್ನು 10-10:30ವರೆಗೂ ಕೆಲಸದಿಂದ ಮನೆಗೆ ಕಳಿಸ್ತಾ ಇಲ್ಲ. ಈ ಮಟ್ಟದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಿಂಗಿದ್ದಾಗ ನೀವು ಸಾಮಾಜಿಕ ಬದ್ಧತೆಯನ್ನ ಪ್ರದರ್ಶಿಸಬೇಕಾದಂತ ಇಲಾಖೆಗಳು ಈ ತರ ಅಡ್ವರ್ಟೈಸ್ಮೆಂಟ್ ಗಳು ಕೊಡ್ತೀರಿ ಅಂದ್ರೆ ನಿಮ್ಮಲ್ಲಿ ಕೆಲಸ ಮಾಡುವಂತವ್ರಿಗೆ ನಿಮ್ಗೆ ರಕ್ಷಣೆ ಕೊಡಕ್ಕಾಗ್ತಾ ಇಲ್ಲ, ಮತ್ತೆ ಅವರ ಸಾಮಾಜಿಕ ಗೌರವನ ಎತ್ತಿ ಹಿಡಿಯಕ್ಕಾಗ್ತಾ ಇಲ್ಲ. ಹೆಣ್ಮಕ್ಳನ್ನ 10:30ವರೆಗೆ ಪ್ರೈವೇಟ್ ಕಂಪನಿಗಳಲ್ಲೇ ಕೆಲಸ ಮಾಡಿಸ್ಕೋಬೇಕು ಅಂದ್ರೆ 108 ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದಾವೆ. ಅಂತದ್ರಲ್ಲಿ ನೀವು 10:30 ಕೆಲಸ ಮಾಡಿಸ್ಕೊತಾ ಇದ್ರೆ ಇವತ್ತು ಕೂಡ 7 ಗಂಟೆ ಆದ್ರೂ ಹೆಣ್ಮಕ್ಳು ಕೆಲಸ ಮಾಡ್ತಾ ಇದಾರೆ. ಅಂದ್ರೆ ಇಲ್ಲಿ ಹೆಣ್ಮಕ್ಳಿಗೆ ನೀವು ಸೆಕ್ಯೂರಿಟಿ ಕೊಡಕ್ಕಾಗದಿರೋಂತ ಒಂದು ಇಲಾಖೆಯಲ್ಲಿ ನೀವು ಈ ತರ ಅಡ್ವರ್ಟೈಸ್ಮೆಂಟ್ ಕೊಡ್ತೀರಾ ಅಂದ್ರೆ ಸಮಾಜಕ್ಕೆ ಏನು ಕೊಡ್ತೀರಾ ನೋಡಿ. ನೀವು ಚರ್ಚೆ ಮಾಡಿ, ವಿಚಾರಗಳಿದ್ದಾವೆ ಅಂದಾಗ ಸೆಷನ್ ಅಲ್ಲಿ ಕೂತ್ ಚರ್ಚೆ ಮಾಡಿ, ಹೋರಾಟಗಳು ಮಾಡಿ. ಮೊನ್ನೆ ಹೋರಾಟ ಮಾಡಿದ್ರಿ ನೀವು. ಒಂದು ವಿಧಿಬದ್ಧವಾಗಿ ಸ್ಥಾಪಿತವಾದ ಸರ್ಕಾರ, ನೀವು ಸೆಷನ್ಗೆ ನೀವೆಲ್ಲರೂ ಬರಬೇಕು ಅಂತ ಒಂದು ಮಿನಿಸ್ಟರ್ ಕರಿತೀರಿ, ಮತ್ತೆ ಕೋಟ್ಯಾಂತರ ರೂಪಾಯಿ ಜನಗಳ ತೆರಿಗೆ ಹಣನ ವ್ಯಯ ಮಾಡಿ ಒಂದು ಸೆಷನ್ ನಡೆಸ್ತೀರಿ. ಅಂತ ಪರಿಸ್ಥಿತಿಲಿ ನೀವೇ ಒಂದು ಸರ್ಕಾರ ಆಗಿ ಅಲ್ಲಿ ನಿಂತ್ಕೋಬೇಕಾಗಿ ಸರ್ಕಾರ ಅವತ್ತು ಸೆಷನ್ ನಡೆಸಬೇಕಾದಂತ ಸರ್ಕಾರನೇ ಬಂದು ಇವತ್ತು ಬೀದಿಲಿ ನಿಂತ್ಕೊಂಡು ಹೋರಾಟ ಮಾಡ್ತೀರಿ ಅಂದ್ರೆ ನೀವು ಎಕ್ಸ್ಟೆಂಡ್ ಮಾಡಿ, ಸ್ಮಿತಾ ಎಕ್ಸ್ಟೆಂಡ್ ಮಾಡಿ, ಅದ್ರ ಬಗ್ಗೆ ಇನ್ನೊಂದಿಲ್ಲ ವಿಚಾರಗಳು ಎಕ್ಸ್ಟೆಂಡ್ ಮಾಡಿ. ಆದ್ರೆ ನಿಮ್ಮ ಜವಾಬ್ದಾರಿಗಳನ್ನ ನೀವು ಈಗ ಸಿದ್ದರಾಮಯ್ಯನವ್ರ ಬಗ್ಗೆ ಒಂದು ಒಳ್ಳೆ ಸಾಮಾಜಿಕವಾದ ಒಂದು ಗೌರವ ಇತ್ತು. ನೀವೊಬ್ಬ ಇಂಟೆಲೆಕ್ಚುಯಲ್, ವಿಚಾರವಾದಿಗಳು, ತಿಳಿದಂತವ್ರು ಅಂತ ಜನ ಅನ್ಕೊಂಡಿದ್ರು. ನೀವೇ ಸೆಷನ್ ಕರೆದ್ಬಿಟ್ಟು ನೀವು ಬೀದಿಗೆ ಇಳಿದು ಹೋರಾಟ ಮಾಡ್ತೀರಾ. ನಿಮ್ಗೆ ಹೋರಾಟ ಮಾಡಕ್ ನೋಡ್ರಿ 365 ದಿನ ಸಮಯ ಇದೆ. ಹೋರಾಟ ಮಾಡಬೇಡಿ ಅಂತ ಯಾರು ಹೇಳಲ್ಲ. ಈ ದೇಶದ ಪ್ರತಿಯೊಬ್ಬ ನಾಗರಿಕನ ಹಕ್ಕು. ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಇದೀವಿ. ನಾಳೆ ನನ್ಗೊಂದು ಸಮಸ್ಯೆ ಆಯ್ತು ನೋಡಿ, ಇಲ್ಲಿ ನನ್ನ ಸ್ನೇಹಿತರು ಕೂತಿದ್ದಾರೆ, ಕಾಲೇಜ್ ವಿಚಾರಗಳಲ್ಲಿ ಹೋರಾಟ ಮಾಡಿದೆ ಅಂತಾರೆ. ಹೌದು, ಅವ್ರು ಹೋರಾಟ ಮಾಡುವಂತ ಹಕ್ಕು. ಬಿಜೆಪಿಯವರು ಇದ್ದಾರೆ, ಪತ್ರಕರ್ತರು, ನಾವು ಪತ್ರಕರ್ತರು ಕೂಡ ಹೋರಾಟಗಳನ್ನ ಮಾಡಿದೀವಿ. ಯಾವಾಗ ಹೋರಾಟ ಮಾಡಕ್ ಒಂದು ಸಮಯ ಅಂತ ಇರುತ್ತಲ್ವಾ, ಆ ಸಮಯದಲ್ಲಿ ಹೋರಾಟ ಮಾಡೋದ್ ಬಿಟ್ಟು ಜನಗಳ ತೆರಿಗೆ ಹಣ ನಾಳ್ ಮಾಡಿದಲ್ದಲ್ಲೇ RDPR ಅಂತ ಒಂದು ಡಿಪಾರ್ಟ್ಮೆಂಟ್, ನಿಜವಾಗ್ಲೂ ಹೇಳ್ತೀನಿ, ಆ ಗ್ರಾಮ ಪಂಚಾಯತಿಗಳ ಆಯ್ತಾರೋ ಹಗರಣಗಳು ನಿನ್ನೆ ನಮ್ಮ ಉಪಲೋಕಾಯುಕ್ತರು ಹೋಗಿ ಮೈಸೂರಿನಲ್ಲಿ ಮತ್ತೆ ಮಂಡ್ಯದಲ್ಲಿ 1298 ಖಾತೆಗಳ ದಾಖಲಾತಿಗಳು ಮಿಸ್ ಆಗಿದಾವೆ ಅಂತ ಇಡೀ ದಿನ ಅವ್ರಿಗೆ ಡ್ರಿಲ್ ಮಾಡಿದ್ದಾರೆ. ಸೊ ಇಂಥ ವಿಚಾರಗಳಿದ್ದಾಗ ಮತ್ತೆ ಅಲ್ಲಿ ಸಮಾಜಕ್ಕೆ ಆಗ್ತಾ ಇರುವಂತ ಅನ್ಯಾಯಗಳ ವಿರುದ್ಧ ನೀವು ಅಡ್ವರ್ಟೈಸ್ಮೆಂಟ್ ಕೊಡ್ಬೇಕೆ ವಿನಃ ನೀವು ಯಾರಾನು ಒಬ್ಬ ಪ್ರೈವೇಟ್ ವ್ಯಕ್ತಿ ಪ್ರೈವೇಟ್ ವ್ಯಕ್ತಿ ನಿಮ್ ಕಾಂಗ್ರೆಸ್ನವ್ರು ಯಾರನ್ನು ಕೊಟ್ಟಿದ್ರೆ ಅಬ್ಜೆಕ್ಷನ್ ಇರಲಿಲ್ಲ. ಸರ್ಕಾರವಾಗಿ ಡಿಬೇಟ್ಗಳಲ್ಲಿ ಕಂಡಷ್ಟು ಸೆಷನ್ ಅಲ್ಲಿ ಕಾಣ್ತಿಲ್ಲ. ಇವತ್ತು ಸೆಷನ್ ಅಲ್ಲೂ ಕೂಡ ಯತ್ನಾಳ್ ಅವರು ಸರ್ಕಾರವಾಗಿ ಪ್ರಸ್ತಾಪ ಮಾಡಿದ್ದು, ಪ್ರಸ್ತಾಪ ಮಾಡಿದ್ದು, ಐ ಕ್ಯಾನ್ ಗೋ ಆನ್ ಸರ್, ಅವ್ರು ಪ್ರಸ್ತಾಪ ಮಾಡಿದ್ದು ಸಂಗಪ್ಪ ಗಾಂಧೀಜಿ ಅವರು ಸರ್ಕಾರವಾಗಿ ಅಡ್ವರ್ಟೈಸ್ಮೆಂಟ್ ಕೊಡೋದು ಸರಿನಾ? ಜನತೆನೇ ಕೇಳ್ಬಿಡಿ, ನಾವು ಕೇಳೋದು ಬೇಡ. ಸರಿ ಸರ್, ನಾನು ಅದಕ್ಕೋಸ್ಕರ ಚರ್ಚೆ ಮಾಡಿ ಒಪಿನಿಯನ್ ಬರ್ಲಿ ಅಂತ ಹೇಳಿ